ಒಂದು ಅನ್ರಿಜಿಸ್ಟರ್ಡ್ ಸಂಸ್ಥೆ ಒಂದು ಪಥಸಂಚಲನ ಮಾಡಿದ್ರೆ ಸಂಸ್ಥೆ ಏನು? ಈಗ ಅನ್ರಿಜಿಸ್ಟರ್ಡ್ ಪಥಸಂಚಲನ ಅಂದ್ರೆ ಅದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ನಲ್ಲ. ಮುಂಜಿ ಅವರು ಸ್ಥಾಪನೆ ಮಾಡಿದಂಥ ಮಿಲಿಟರಿ ಸ್ಕೂಲಲ್ಲಿ ಟ್ರೈನಿಂಗ್ ತೆಗೆದುಕೊಂಡಿರ್ತಕ್ಕಂಥವ್ರು ಪಥಸಂಚಲನೆ ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ದೊಣ್ಣೆ ಹಿಡ್ಕೊಂಡು ಮಾಡೋದು ಬೇಕಾಗಿಲ್ಲ. ಶಾಂತಿ ಪ್ರಿಯರು ಯಾರು ದೊಣ್ಣೆ ಹಿಡ್ಕೊಂಡು ಮಾಡೋದಿಲ್ಲ. ದೊಣ್ಣೆ ಹಿಡ್ಕೊಂಡು ಪಥಸಂಚಲನೆ ಮಾಡಿದಾಗ ಇವ್ನು ಯಾರನ್ನೂ ಭಯ ಬೀಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ಆ ಥರ ದೊಣ್ಣೆ ಹಿಡ್ಕೊಂಡು ಮಾಡಬೇಕಂದ್ರೆ ಪಾಕಿಸ್ತಾನದಲ್ಲಿ ಮತ್ತು ಚೈನಾ ಬಾರ್ಡರಲ್ಲಿ ಮಾಡಿ. ಯಾಕೆ ಅನ್ರಿಜಿಸ್ಟರ್ಡ್ ಅಂತ? ರಿಜಿಸ್ಟರ್ಡ್ ಅಂದರೆ ನಾಳೆ ದಿವಸ ಏನಾದರೂ ಆಗಬಾರ್ದು ಘಟನೆಗಳು ನಡೆದೋಯ್ತು ಅಂದ್ಕೊಳ್ಳಿ, ಆಗ ಯಾರನ್ನು ಜವಾಬ್ದಾರಿ ಮಾಡ್ತೀರಿ? ಆವಾಗ FIR ಅಲ್ಲಿ ಏನಾಗುತ್ತೆ? FIR ಫೈಲ್ಡ್ ಅಗೇನ್ಸ್ಟ್ ಅನ್ನೋನ್ ಪರ್ಸನ್ ಅಂತ ಬರ್ತಾರೆ. ಯಾಕಂದ್ರೆ ಇವ್ರದ್ದು ಹಣೆ ಬರ ನೋಡಿದಿರಲ್ಲ, ಕೋರ್ಟಿಗೆ ಬರ್ಕೊಟ್ಟಿದ್ರು ಬಾಬ್ರಿ ಮಸೀದಿನ ಬೀಳಿಸೋದಿಲ್ಲ ಅಂತ ಬಾಬ್ರಿ ಮಸೀದಿ ಬೀಳಿಸ್ಬಿಟ್ರು. ಮತ್ತೆ ಇವರು ಸಾಂಸ್ಕೃತಿಕ ಸಂಘಟನೆ ಅಂತಾರೆ, ಎಲ್ಲೂ ಕೂಡ ಸಾಂಸ್ಕೃತಿಕ ಸಂಘಟನೆ ಮಾಡಿಲ್ಲ. ಇವರು ಧಾರ್ಮಿಕ ಸಂಘಟನೆ ಅಂತಾರೆ, ಧಾರ್ಮಿಕ ಸಂಘಟನೆ ಏನು ಮಾಡಿಲ್ಲ. ಇವರು RSS ಅವರು ಇಲ್ಲಿ ತನಕ ಯಾರಾದರೂ ಪ್ರವಚನ ಮಾಡಿದ್ ಕೇಳಿದ್ದೀರಾ? ಈ ಒಂದು ಸ್ವಯಂ ಸೇವಕರಿಗೆ ನೀವು ದೇವಸ್ಥಾನಕ್ಕೆ ಹೋಗಿ ಭಕ್ತಿ ಭಾವನೆಯನ್ನು ಬೆಳೆಸ್ಕೊಳ್ಳಿ ಅಂತ ಎಲ್ಲೂ ಇಲ್ಲ. ಮಠಗಳಿಗೆ ಹೋಗಿ ಪ್ರವಚನವನ್ನು ಕೇಳಿ ಅಂತ ಏನಾದರೂ ಹೇಳಿದಾರ? ಅದೂ ಇಲ್ಲ. ಇವ್ರು ಹೇಳಿಕೊಟ್ಟಿರೋದು ಏನು ಅಂದರೆ, ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ DJ ತೆಗೆದುಕೊಂಡ್ಬಂದು ಎಣ್ಣೆ ಹಾಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡು, ಚರ್ಚ್ ಮುಂದೆ ಡ್ಯಾನ್ಸ್ ಆಡು ಅನ್ನೋದು ಹೇಳ್ಕೊಂಡಿದ್ದಾರೆ. ಇದು ಧರ್ಮ ಅಲ್ಲ. ಆದ್ದರಿಂದ ಇವರು ಎಲ್ಲೋದ್ರೂ ಸಹ ಪ್ರಚೋದನಕಾರಿ ಕೆಲಸಗಳು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ. ಯಾಕಂದರೆ ದೇಶಭಕ್ತಿ ಅಂದ್ರೆ ಏನು? ಈ ಕಾಲಘಟ್ಟದಲ್ಲಿ ದೇಶಭಕ್ತಿ ಅಂದರೆ ಯಾರು ಸಂವಿಧಾನಕ್ಕೆ ಗೌರವ ಕೊಡ್ತಾರೆ, ಯಾರು ತ್ರಿವರ್ಣ ಧ್ವಜಕ್ಕೆ ಗೌರವ ಸಲ್ಲಿಸ್ತಾರೆ, ಯಾರು ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸ್ತಾರೆ, ಅವರು ದೇಶಭಕ್ತರು ಅಂತಾಗುತ್ತೆ. ಈ ಮೂರು ವಿಚಾರದಲ್ಲೂ ಸಹ RSSನ ಸ್ವಯಂ ಸೇವಕರು ವಿರುದ್ಧ ಇದ್ದಾರೆ. ಮಹಾತ್ಮ ಗಾಂಧಿ ಅವ್ರನ್ನ ಇವತ್ತಿಗೂ ಸಹ ಇವರು ರಾಷ್ಟ್ರಪಿತ ಅಂತ ಒಪ್ಕೊಳ್ತಾ ಇಲ್ಲ. ಆದ್ರಿಂದ ಇವರು ಮಾಡ್ತಕ್ಕಂಥದ್ದು ಕಾನೂನು ಬಾಹಿರವಾದಂಥ ಕೆಲಸ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ.